ಏನಿಷ್ಟೊಂದು ಎಲ್ಲ ಪದಾಧಿಕಾರಿಗಳು ತಮ್ಮ ಆಂಗ್ಲ ಭಾಷೆಯಲ್ಲಿ ಕನ್ನಡದಲ್ಲಿ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಬದುಕುವ ದಾರಿ ಈಗಾಗಲೇ ಸಿನ್ಸ್ 4-5 years ಬ್ಯಾಕ್ 3 years ಬ್ಯಾಕ್ ಪೋಸ್ಟ್ ನನಗೆ ನಾನು ಕೂಡ ಅಂಚೆ ಮೂಲಕ ಬದುಕುವ ದಾರಿ ಅಂತಕ್ಕಂಥ ಕನ್ನಡ ವರ್ಷ ನನಗೆ ಅದಾಗಲೇ ನಾನು ಓದಿದ್ದೀನಿ, ಒಂದು ಶ್ರೀಮತಿ ಕೂಡ ಓದಿದ್ದೆ. ಅದೇ ವರ್ಷ ಕೂಡ ಈಗ ವೇ ಆಫ್ ಲಿವಿಂಗ್ ಕೂಡ ಇದೆ, ಅದ್ರ ಜೊತೆಗೇ ಜ್ಞಾನ ಕೂಡ. ಮಕ್ಕಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಮತ್ತು ವಯಸ್ಕರಲ್ಲಿಯೂ ಕೂಡ ಈ ಕಾಂಟ್ರಡಿಕ್ಷನ್ಸ್ ಕರೀತು ಅದಾಗ್ತಾ ಇದೆ. ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಮತ್ತು ದೈಹಿಕವಾಗಿರ್ತಕ್ಕಂಥ ಒತ್ತಡ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಹದಗೆಡ್ತಾ ಇದೆ. ಏನಕ್ಕಂತ ಹೇಳಿದ್ರೆ ಕೆಲವು ಡಿಸ್ಟ್ರಾಕ್ಷನ್ಸ್ ಇರ್ತಕ್ಕಂಥದ್ದು, ಸಾಮಾಜಿಕ ಜಾಲತಾಣಗಳಿರ್ಬೋದು ಅಥವಾ ದುಶ್ಚಟಗಳಿರ್ಬೋದು. ಸೊ ಹಾಗಾಗಿ ಈ ದುಶ್ಚಟಗಳಿಂದ ನಾವು ಹೇಗೆ ದೂರ ಇರಬೇಕು ಅಂತಕ್ಕಂಥದ್ದು, ಸಾಮಾಜಿಕ ಜಾಲತಾಣ ಯಾವ ರೀತಿಯಾಗಿ ನಾವು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಏಜ್. ಯಾಕಂತ ಹೇಳಿದ್ರೆ ಹೈಸ್ಕೂಲ್ ಮಟ್ಟ ಮತ್ತು ಪದವಿ ಪೂರ್ವ ಮಟ್ಟ ಅಂತಕ್ಕಂಥದ್ದು ಹಂತ ಇದೆಯಲ್ಲ, ಇದು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥ ಹಂತ. ಈ ಸಂದರ್ಭದಲ್ಲಿ ಎಷ್ಟೋ ನಾನು ಕಂಡ ಹಾಗೆ ನನ್ನ ಅನುಭವದಲ್ಲಿ 18 ವರ್ಷಗಳ ಬೋಧನ ಅನುಭವದಲ್ಲಿ BKB ಕಾಲೇಜಲ್ಲಿ 22-23 ಸಂಸ್ಥೆ ನಾನು ಕೆಲಸ ಮಾಡ್ತಾ ಇರೋದು. ಹೈಸ್ಕೂಲ್ ಹಂತದಿಂದ ಸ್ನಾತಕೋತ್ತರ ಪದವಿ ಮತ್ತು PhD ವಿದ್ಯಾರ್ಥಿಗಳು ಪಾಠ ಮಾಡೋ ಅನುಭವದಲ್ಲಿ ಸುಮಾರು ವಿದ್ಯಾರ್ಥಿಗಳು ಜೀವನವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಮನಸ್ಸನ್ನು ಯಾವ ರೀತಿ ನಾವು ನಿಗ್ರಹಿಸಬೇಕು, ನಮ್ಮನ್ನು ನಾವು ಯಾವ ರೀತಿಯ ಹತೋಟಿ ಇರಬೇಕು ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗತ್ತೆ. ಹಾಗಾಗಿ ಸರ್ ಹೇಳ್ತಿದ್ದಾಗೆ ವಿಜ್ಞಾನವೂ ಕೂಡ ಬೇಕಾಗುತ್ತೆ, ಆಧ್ಯಾತ್ಮವೂ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಸ್ಪಿರಿಚುಯಾಲಿಟಿ ಮತ್ತೆ ಸೈನ್ಸ್ ಎರಡೂ ಒಂದೇ. ಅವರಾಗಲೇ ಹೇಳ್ತಾ ಇದ್ದಾರೆ, ಬಳಸ್ತಕ್ಕಂಥ ಪದಗಳು ಬೇರೆ, ಆದರೆ ಆ ವಿಷಯ ಅಂತಕ್ಕಂಥದ್ದು ಅದು ಒಂದೇ ಆಗಿರುತ್ತೆ. ಹಾಗಾಗಿ ಮಕ್ಕಳ ಈ ಒಂದು ಹಂತದಲ್ಲಿ ನಮ್ಮ ಮನಸ್ಸನ್ನ ನಾವು ನಿಗ್ರಹಿಸಿಕೊಳ್ತಕ್ಕಂಥ ನಿಯಂತ್ರಿಸ್ತಕ್ಕಂತಹ ಪ್ರತಿಯೊಂದು ಕೂಡ ನಾವು ಕಲ್ತ್ಕೋಬೇಕಾಗತ್ತೆ. ಕಲಿಯುವ ವಯಸ್ಸಿನ ಏನಾದರೂ ಕೊಟ್ಟರು ಕೂಡ ಕಲಿಯುವಂಥ ಹಂತ ನಿಮ್ಮ ವಯಸ್ಸಿನಲ್ಲಿ, ನಿಮ್ಮ ಏಜಲ್ಲಿ ಏನು ಕೊಟ್ಟರು ಕೂಡ ಸ್ವೀಕಾರ ಮಾಡುವಂತ ನಿಮ್ಮ ಮನಸ್ಸು ನಿಮ್ಮಲ್ಲಿರ್ತದೆ, ಆ ಬುದ್ಧಿಶಕ್ತಿ ನಿಮ್ಮಲ್ಲಿರ್ತದೆ. ಸೊ ಹಾಗಾಗಿ ಹೆಚ್ಚಾಗಿ ಆ ಒಂದು ಬುದ್ಧಿಗೆ, ಆ ಮನಸ್ಸಿಗೆ ಒಳ್ಳೆ ರೀತಿಯಲ್ಲಿ ನೀರನ್ನು ಹಾಕುವ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಆ ಒಂದು ದೃಷ್ಟಿಯಲ್ಲಿ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಕೇವಲ ಈ ಪುಸ್ತಕ ಅಂತಲ್ಲ, ನಿಮ್ಮ ಜೀವನವನ್ನು ರೂಪಿಸ್ತಕ್ಕಂಥ ಯಾವುದೇ ಪುಸ್ತಕಗಳಿದ್ದು ಕೂಡ ಪುಸ್ತಕಗಳನ್ನ ಓದ್ತಕ್ಕಂಥ ಅಭ್ಯಾಸ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಓದುವಂಥ ಅಭ್ಯಾಸ ಕಡಿಮೆ ಆಗುತ್ತೆ. ಕೇವಲ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಸರ್ಟಿಫಿಕೇಟ್ ಓರಿಯೆಂಟೆಡ್ ಆಗ್ತದೆ, ಆಗಬಾರ್ದು. ಕೇವಲ ಪ್ರಮಾಣ ಪತ್ರ ಪಡ್ಕೊಳ್ತಕ್ಕಂಥ ಮಾತ್ರ ವಿದ್ಯಾಭ್ಯಾಸ ಆಗೋದಿಲ್ಲ. ಜೊತೆಯಲ್ಲಿಯೇ ಸೊ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ವೃದ್ಧಿ ಮತ್ತು ಯಾವ ರೀತಿಯಾಗಿ ನಾವು ಬದುಕಬೇಕು, ಯಾವ ರೀತಿ ನಾವು ಜೀವನವನ್ನು ರೂಪಿಸ್ಕೋಬೇಕು, ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನಾವು ಕಲ್ತ್ಕೋಬೇಕು. ಹಾಗಾಗಿ ಮಕ್ಕಳ ನಿಮ್ಮಲ್ಲಿ ಜವಾಬ್ದಾರಿ ಇದೆ. ಯಾಕಂದ್ರೆ ನೀವು ನಿಮ್ಮ ಮನೆಯ ಆಸ್ತಿ, ನೀವು ಈ ಸಮಾಜದ ಆಸ್ತಿ, ನೀವು ಈ ದೇಶದ ಆಸ್ತಿ. ಯುವರ್ ಅಸೆಟ್ ಆಫ್ ಯುವರ್ ಫ್ಯಾಮಿಲಿ, ಯುವರ್ ಅಸೆಟ್ ಆಫ್ ದ ಸೊಸೈಟಿ, ಯುವರ್ ಅಸೆಟ್ ಆಫ್ ದ ಕಂಟ್ರಿ. ಸೊ ಯು ಆರ್ ದ ನೇಷನ್ ಬಿಲ್ಡರ್ಸ್. ನೀವು ರಾಷ್ಟ್ರದ ನಿರ್ಮಾತೃಗಳಾಗಿರ್ತೀರ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ನೀವು ಬದುಕಬೇಕು, ಒಳ್ಳೆ ರೀತಿಯಲ್ಲಿ ನೀವು ಜೀವನ ಸಾಗಿಸಬೇಕು, ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು, ನಿಮ್ಮ ಕುಟುಂಬಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಒಳ್ಳೆ ರೀತಿ ಪುಸ್ತಕ ಓದೋ ಅಭ್ಯಾಸ ಮಾಡಿಕೊಳ್ಳಿ. ಈ ಒಂದು ಪುಸ್ತಕವು ಕೂಡ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಕೂಡ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಒಳ್ಳೆ ರೀತಿಯ ವಿಚಾರವನ್ನು ಹಂಚಿಕೊಂಡಿದ್ದೀರಿ. ಎಲ್ಲ ಈ ಒಂದು ಸಮಿತಿಯ, ಈ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ನಾನು ಧನ್ಯವಾದ ಅರ್ಪಿಸಿ ಎರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟು ವೇದಿಕೆ ಕೂಡ ನಾನು ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು